ಇದು ವಿಶ್ವದ ಮೊಟ್ಟಮೊದಲ ಜೋಡು ಮಹಾರಥೋತ್ಸವ. ಇದು ಗುಳ್ಯಂ ಶ್ರೀ ಗಾದಿಲಿಂಗೇಶ್ವರ ಜಾತ್ರೆ. ಭಕ್ತರ ಸಮ್ಮುಖದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಮತ್ತು ಶ್ರೀ ಗಾದಿಲಿಂಗೇಶ್ವರ ಮಹಾರಥೋತ್ಸವ ನೆರವೇರಿತು. ಅನ್ನ, ಅಕ್ಷರ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ದಾಸೋಹದ ಕೇಂದ್ರ ಗುಳ್ಯಂ ಗಾದಿಲಿಂಗೇಶ್ವರ ತಾತನ ಮಠ. ಪ್ರತಿ ವರ್ಷ ಶಿವರಾತ್ರಿಯ ಅಮಾವಾಸ್ಯೆ ಕಳೆದು ಪಂಚಮಿಯಂದು ನಡೆಯುವ ಶ್ರೀ ಗಾದಿಲಿಂಗೇಶ್ವರನ ರಥೋತ್ಸವಕ್ಕೆ ನಾಡಿನ ವಿವಿಧೆಡೆಯಿಂದ ಭಕ್ತರ ಸಾಗರವೇ ಗುಳ್ಯಂ ಕ್ಷೇತ್ರಕ್ಕೆ ಹರಿದು ಬಂತು. ಕರ್ನಾಟಕದ ಗಡಿ ಭಾಗದಲ್ಲಿರುವ ಪಂಚ ಜ್ಯೋತಿಗಳಿಂದ ಮೆರೆಯುವ ಶ್ರೀ ಗಾದಿಲಿಂಗೇಶ್ವರ ತಾತನ ಮಠದಲ್ಲಿ ಒಮ್ಮೆ ತಲೆಬಾಗಿದರೆ ಸಾಕು, ಸಂಪೂರ್ಣವಾಗಿ ದುಃಖದಿಂದ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಈ ಜಾತ್ರೆಯ ಮತ್ತೊಂದು ವಿಶೇಷತೆ ಅನ್ನದಾಸೋಹ. ನಾಡಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಭಕ್ತರು ದವಸ ಧಾನ್ಯಗಳನ್ನು ಸೇರಿದಂತೆ ಹಲವಾರು ಸಿಹಿ ಖಾದ್ಯಗಳನ್ನು ದಿನನಿತ್ಯ ತಯಾರಿಸಿಕೊಂಡು ಬಂದು ಭಕ್ತಿಯಿಂದ ಗಾದಿಲಿಂಗೇಶ್ವರ ತಾತನ ಮಠದ ಮಹಾರಥೋತ್ಸವಕ್ಕೆ ಸಮರ್ಪಿಸಿದರು. ನಂಬಿಕೆ ಹಾಗೂ ಪರಂಪರೆಯ ಈ ಅದ್ಭುತ ರಥೋತ್ಸವದಲ್ಲಿ ಭಕ್ತಿಯಿಂದ ಪಾಲ್ಗೊಂಡರು.